ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ನಿಮಗೇನು ಹೆಚ್ಚಿಗೆ ಇಂಟ್ರೆಸ್ಟ್ ಉಳಿದಿಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ಇವತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮಗೆ ಹೇಳಲೇಬೇಕು. ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಕೇಳಿದ್ರೆ, ರಷ್ಯಾ ಮೇಲೆ ಉಕ್ರೇನ್ ಮಾಡಿದಂತಹ ಈ ಬಾರಿಯ ದಾಳಿ ಇದೆಯಲ್ಲ, ಇದು ರಷ್ಯಾ ಇತಿಹಾಸದಲ್ಲೇ ದಾಖಲಾಗುವಂತಹ ದಾಳಿ. ಜೊತೆಗೆ ಭಾರತವು ಕೂಡ ಇದರ ಬಗ್ಗೆ ಸ್ಟಡಿ ಮಾಡಬೇಕು. ಯಾಕೆ ಕೇಳಿದ್ರೆ, ಇವತ್ತು ಉಕ್ರೇನ್ ಮಾಡಿದಂತಹ ಈ ದಾಳಿಯ ಬಗ್ಗೆ ಇಡೀ ಜಗತ್ತು ತಲೆ ಕೆಡಿಸ್ಕೊಂಡಿದೆ. ಇಂತಹ ದಾಳಿ ಆದರೆ ಅದರಿಂದ ರಕ್ಷಿಸಿಕೊಳ್ಳೋದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಜಗತ್ತಿನ ಎಲ್ಲ ಮುಂದುವರೆದ ದೇಶಗಳಿಗೆ ಬಂದಿದೆ. ಅಷ್ಟಕ್ಕೂ ರಷ್ಯಾಗೆ ಎಷ್ಟು ಹಾನಿಯಾಗಿದೆ ಕೇಳಿದ್ರೆ, ಅವರ ನ್ಯೂಕ್ಲಿಯರ್ ಬಾಂಬರ್ಗಳು ಕ್ಷಣ ಮಾತ್ರದಲ್ಲಿ ಕೇವಲ 30 ಸೆಕೆಂಡಲ್ಲಿ ಧ್ವಂಸ ಆಗಿ ಹೋಗಿದೆ. ಅದನ್ನಿನ್ನು ರಿಪೇರಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಟ್ಟು ಕೇವಲ 30 ಸೆಕೆಂಡ್ನಲ್ಲಿ ರಷ್ಯಾಗಾದಂತಹ ಹಾನಿಯ ಪ್ರಮಾಣ ಬರೋಬ್ಬರಿ $2 ಬಿಲಿಯನ್. ಅಂದ್ರೆ ಭಾರತ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ 3 ದಿನದ ಯುದ್ಧದಲ್ಲಿ ಎಷ್ಟು ಹಾನಿ ಮಾಡಿತ್ತೋ, ರಷ್ಯಾಗೆ ಉಕ್ರೇನ್ ಕೇವಲ 30 ಸೆಕೆಂಡ್ನಲ್ಲಿ ಅಷ್ಟು ಹಾನಿ ಮಾಡಿದೆ. ಈ ದಾಳಿಯ ಬಗ್ಗೆ ಭಾರತ ಬಹಳ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಯಾಕೆಂತಂದ್ರೆ ನಮಗೂ ಕೂಡ ಈ ರೀತಿಯ ಸೆಕ್ಯೂರಿಟಿ ಥ್ರೆಟ್ಗಳಿದಾವೆ. ನಾಳೆ ಭಾರತದ ಮೇಲೂ ಕೂಡ ನಮ್ಮ ಶತ್ರು ದೇಶಗಳು ಇಂತಹ ದಾಳಿಗೆ ಸಂಚನ್ನು ರೂಪಿಸಬಹುದು. ರಷ್ಯಾದ ಮೇಲೆ ಉಕ್ರೇನ್ ಮಾಡಿದಂತಹ ಈ ದಾಳಿಯ ವೇಳೆ ರಷ್ಯಾದ S-400 ಆಗಲಿ S-300 ಆಗಲಿ ಯಾವುದೂ ಕೂಡ ಉಪಯೋಗಕ್ಕೆ ಬಂದಿಲ್ಲ. ಎಲ್ಲವೂ ಕೂಡ ನಿಂತಲ್ಲೇ ನಿಂತಿದ್ವು. ಆದರೂ ಕೂಡ ಉಕ್ರೇನ್ಗೆ ದೊಡ್ಡ ಯಶಸ್ಸು ಸಿಕ್ಕಿದೆ. ಈ ದಾಳಿಯ ಬಗ್ಗೆ ಪುತಿನ್ ಈಗ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹೈ ಲೆವೆಲ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮುಂದೆ ಈ ಯುದ್ಧ ಇನ್ನೊಂದು ದಿಕ್ಕಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ದಾಳಿಯ ಹಿಂದೆ ಟ್ರಂಪ್ ಅವರ ಕರಿನೆರಳು ಕೂಡ ಇದ್ದಂತೆ ಕಂಡು ಬರ್ತಾ ಇದೆ. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ 3 ವರ್ಷ ಆಗಿದೆ. ಈ ನಡುವೆ ಉಕ್ರೇನ್ ಕೂಡ ರಷ್ಯಾದ ಮೇಲೆ ಅನೇಕ ದಾಳಿಗಳನ್ನು ಮಾಡಿದೆ. ಅವರ ಸೇತುವೆಗಳನ್ನು ಕೊಲ್ಯಾಪ್ಸ್ ಮಾಡಿತ್ತು, ಅವರ ಬಿಲ್ಡಿಂಗ್ ಮೇಲೆ ಡ್ರೋನ್ ದಾಳಿಯನ್ನ ಮಾಡಿತ್ತು, ರಷ್ಯಾಗೆ ಸಾಕಷ್ಟು ಹಾನಿಯನ್ನ ಮಾಡಿತ್ತು. ಆದ್ರೆ ರಷ್ಯಾ ಯಾವತ್ತೂ ಕೂಡ ಅದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಯಾಕೆ ಕೇಳಿದ್ರೆ, ರಷ್ಯಾ ಒಂದು ದೈತ್ಯ ದೇಶ. ಉಕ್ರೇನ್ ಮಾಡುವಂತಹ ದಾಳಿ ಯಾವ ರೀತಿಯಾಗಿರ್ತಿತ್ತು ಅಂತಂದ್ರೆ, ಆನೆಗೆ ಸೊಳ್ಳೆ ಕಚ್ಚಿದ ಹಾಗೆ ಆಗ್ತಾ ಇತ್ತು. ಹೀಗಾಗಿ ರಷ್ಯಾ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಆದ್ರೆ ಈ ಬಾರಿ ಆನೆಗೆ AK-47 ನಲ್ಲಿ ಗುಂಡೇಟು ಕೊಡುವಂತಹ ದಾಳಿಯನ್ನ ಉಕ್ರೇನ್ ರಷ್ಯಾ ಮೇಲೆ ಮಾಡಿದೆ. ನೀವು ಈ ವಿಡಿಯೋಗಳನ್ನ ನೋಡಿ. ಇವತ್ತು ಜಗತ್ತಿನಾದ್ಯಂತ ವೈರಲ್ ಆಗ್ತಿರುವಂತಹ ವಿಡಿಯೋ. ಇದನ್ನ ಉಕ್ರೇನ್ ರಿಲೀಸ್ ಮಾಡಿರುವಂತದ್ದು. ಉಕ್ರೇನ್ನ ಡ್ರೋನ್ಗಳು ಸೂಸೈಡ್ ದಾಳಿ ಮಾಡೋದಕ್ಕೂ ಮುಂಚೆ ರೆಕಾರ್ಡ್ ಮಾಡಿದಂತಹ ವಿಡಿಯೋಗಳಿವು. ರಷ್ಯಾದ ಏರ್ಬೇಸ್ ನಲ್ಲಿ ನಿಂತಿದ್ದಂತಹ Tu-95 ನ್ಯೂಕ್ಲಿಯರ್ ಕೆಪಾಸಿಟಿ ಬಾಂಬರ್ಗಳ ಮೇಲೆ ಈ ದಾಳಿಯನ್ನ ನಡೆಸಲಾಗಿದೆ. ಈ Tu-95 ಇದವಲ್ಲ, ಇದು ರಷ್ಯಾದ ಅತ್ಯಂತ ಬಲಿಷ್ಠವಾದಂತಹ ಬಾಂಬರ್ಗಳು, ನ್ಯೂಕ್ಲಿಯರ್ ಕೆಪಾಸಿಟಿ ಬಾಂಬರ್ಗಳು. ಈ ಬಾಂಬರ್ಗಳನ್ನ ತೆಗೆದುಕೊಂಡು ಹೋಗಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಡ್ರಾಪ್ ಮಾಡಬಹುದು. ಅಷ್ಟೊಂದು ಕೆಪಾಸಿಟಿ ಇರುವಂತಹ ಬಾಂಬರ್ ಇವುಗಳನ್ನ ಏರ್ ಬೇಸ್ ನಲ್ಲಿ ನಿಲ್ಲಿಸಲಾಗಿತ್ತು. ಅದನ್ನೇ ಟಾರ್ಗೆಟ್ ಮಾಡಿ ಉಕ್ರೇನ್ ದಾಳಿ ಮಾಡಿದೆ. ಒಟ್ಟು ರಷ್ಯಾದ 5 ಏರ್ ಬೇಸ್ಗಳ ಮೇಲೆ ಈ ರೀತಿಯಾಗಿ ದಾಳಿ ಮಾಡಲಾಗಿದೆ. ಇದರಲ್ಲಿ Tu-95 ನ್ಯೂಕ್ಲಿಯರ್ ಬಾಂಬರ್ಗಳು ಸೇರಿದಂತೆ ಒಟ್ಟು 40 ಏರ್ ಕ್ರಾಫ್ಟ್ಗಳಿಗೆ ಹಾನಿಯಾಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಬಾಂಬರ್ಗಳಿರಬಹುದು ಅಥವಾ ರಷ್ಯಾದ ಫೈಟರ್ ಜೆಟ್ಗಳಿರಬಹುದು, ಇವುಗಳನ್ನ ಪುನಃ ರಿಪೇರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಅಕ್ಯುರೇಟ್ ದಾಳಿಗಳನ್ನ ಉಕ್ರೇನ್ ಮಾಡಿದೆ. ಹೇಗೆ ಅಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡಲಾಗಿದೆ, ಅದನ್ನ ರಿಪೇರಿ ಮಾಡದಷ್ಟು ಹಾನಿ ಮಾಡಲಾಗಿದೆ ಕೇಳಿದ್ರೆ, ಈ ದಾಳಿಗೋಸ್ಕರವಾಗಿ ಉಕ್ರೇನ್ 1.5 ವರ್ಷಗಳ ಕಾಲ ಶ್ರಮ ಪಟ್ಟಿದೆ. ಇದಕ್ಕೋಸ್ಕರವಾಗಿ ಆಪರೇಷನ್ ಸ್ಪೈಡರ್ ವೆಬ್ ಅನ್ನುವಂತ ಹೆಸರನ್ನ ಉಕ್ರೇನ್ ನಾಮಕರಣ ಮಾಡಿತ್ತು. ಹೀಗಾಗಿ ರಷ್ಯಾದ ಯಾವ ಬಾಂಬರ್ಗಳ ಮೇಲೆ ದಾಳಿ ಮಾಡಬೇಕು, ಎಲ್ಲಿ ನಿಂತಿರ್ತವೆ, ಅದರ ಲೊಕೇಶನ್ ಹೇಗೆ, ಪ್ರತಿಯೊಂದನ್ನು ಕೂಡ ಖಚಿತಪಡಿಸಿಕೊಳ್ಳಲಾಗಿತ್ತು. ಜೊತೆಗೆ ಆ ಬಾಂಬರ್ ಆಗಿರಬಹುದು, ಆ ಫೈಟರ್ ಜೆಟ್ ಆಗಿರಬಹುದು, ಅದರ ಸೂಕ್ಷ್ಮ ಭಾಗ ಯಾವುದು, ಎಲ್ಲಿಗೆ ದಾಳಿ ಮಾಡಿದ್ರೆ ಅದು ಪುನಃ ರಿಪೇರಿಗೆ ಬರೋದಿಲ್ಲ, ಆ ರೀತಿಯಾಗಿ ಅದನ್ನು ಅಧ್ಯಯನ ಮಾಡಿ ಅದೇ ಭಾಗದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ Tu-95 ಬಾಂಬರ್ಗಳಿದಾವಲ್ಲ, ಇದರ ಅತ್ಯಂತ ವೀಕೆಸ್ಟ್ ಪಾರ್ಟ್ ಯಾವುದು ಕೇಳಿದ್ರೆ ಅದರ ವಿಂಗ್ ಸೆಕ್ಷನ್. ಅದನ್ನೇ ಗುರಿಯಾಗಿಸಿ ಡ್ರೋನ್ ಮೂಲಕ ದಾಳಿ ಮಾಡಲಾಗಿದೆ. ಮಿತ್ರರೇ, ಇಲ್ಲಿ ರಷ್ಯಾದ ಬಾಂಬರ್ಗಳ ಬೆಲೆ ಬಿಲಿಯನ್ ಲೆಕ್ಕದಲ್ಲಿ, ಆದ್ರೆ ಉಕ್ರೇನ್ ಬಳಸಿದ್ದು ಕೆಲವೇ ಲಕ್ಷಗಳಲ್ಲಿ ನಿರ್ಮಾಣವಾಗುವಂತಹ ಡ್ರೋನ್ಗಳ ಮೂಲಕ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ದಾಳಿಗಳಾಗಿದೆಯಲ್ಲ, ಒಂದೇ ಭಾಗದಲ್ಲಿ ದಾಳಿ ಆಗಿರೋದಿಲ್ಲ. ರಷ್ಯಾದ ಒಟ್ಟು 5 ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಇದರಲ್ಲಿ 2 ಏರ್ ಬೇಸ್ಗಳು ಮಾಸ್ಕೋಗೆ ಅತ್ಯಂತ ಹತ್ತಿರದಲ್ಲಿದ್ದಾವೆ. ಇನ್ನೊಂದು ಏರ್ ಬೇಸ್ ರಷ್ಯಾದ ಉತ್ತರ ಭಾಗದಲ್ಲಿದೆ. ಅದಕ್ಕಿಂತಲೂ ಮುಖ್ಯವಾಗಿ ರಷ್ಯಾಗೆ ಅತಿ ಹೆಚ್ಚು ಹಾನಿಯಾಗಿದ್ದು ರಷ್ಯಾದ ಸೈಬೀರಿಯಾ ಭಾಗದಲ್ಲಿರುವಂತಹ ಏರ್ ಬೇಸ್ ನಲ್ಲಿ. ಇದೇ ಏರ್ ಬೇಸ್ ನಲ್ಲಿ ರಷ್ಯಾ ತನ್ನ Tu-95 ಬಾಂಬರ್ ಗಳನ್ನ ಇಟ್ಟಿತ್ತು. ಮಿತ್ರರೇ, ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಈ ಸೈಬೀರಿಯಾ ಭಾಗದ ಏರ್ ಬೇಸ್ ಏನಿದೆ, ಇದು ರಷ್ಯಾ ಮತ್ತು ಚೈನಾದ ಗಡಿಯಲ್ಲಿರುವಂತಹ ಏರ್ ಬೇಸ್. ಇದಕ್ಕೂ ಉಕ್ರೇನ್ಗೂ ಸಾವಿರಾರು ಕಿಲೋಮೀಟರ್ ದೂರ ಇದೆ, 1-2 ಕಿಲೋಮೀಟರ್ ಏನಲ್ಲ. ಸಾಮಾನ್ಯವಾದಂತಹ ಡ್ರೋನ್ ಇಷ್ಟೊಂದು ಕಿಲೋಮೀಟರ್ ದೂರ ಹಾರಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಚೈನಾದ ನೆಲದಿಂದ ಏನಾದರೂ ಉಕ್ರೇನ್ ದಾಳಿ ಮಾಡ್ತಾ, ಹೀಗೊಂದು ಪ್ರಶ್ನೆ ಬರಬಹುದು. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ, ಚೈನಾ ನೆಲ ಇಲ್ಲಿ ಬಳಕೆ ಆಗಿಲ್ಲ, ಅಥವಾ ವಿದೇಶದ ಯಾವುದೇ ನೆಲವನ್ನ ಕೂಡ ಉಕ್ರೇನ್ ಇಲ್ಲಿ ಬಳಸಿಕೊಂಡಿಲ್ಲ.
ಇದೇ ಇಂಟ್ರೆಸ್ಟಿಂಗ್ ವಿಚಾರ. ಜಗತ್ತು ತಲೆ ಕೆಡಿಸ್ಕೊಂಡಿರೋದೇ ಇದ್ರ ಬಗ್ಗೆ. ಯಾಕೆ ಅಂತಂದ್ರೆ ಸಾಮಾನ್ಯವಾದಂತಹ ಡ್ರೋನ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಟಾರ್ಗೆಟ್ ಅನ್ನು ಹಿಟ್ ಮಾಡುತ್ತೆ ಅಂತಂದ್ರೆ ಏನರ್ಥ? ಉಕ್ರೇನ್ ಯಾವ ಟೆಕ್ನಾಲಜಿಯನ್ನ ಬಳಸಿದೆ, ಹೇಗೆ ಈ ಆಪರೇಷನ್ ಸ್ಪೈಡರ್ ವೆಬ್ ನಡೀತು, ಇದ್ರ ಬಗ್ಗೆ ಈಗ ಇಡೀ ಜಗತ್ತು ಸ್ಟಡಿ ಮಾಡೋದಕ್ಕೆ ಹೊರಟಿದೆ. ಮಿತ್ರರೇ, ಹಾಗಾದ್ರೆ ಉಕ್ರೇನ್ ಹೇಗೆ ದಾಳಿ ಮಾಡ್ತು ಅಂತ ನಾವು ನೋಡೋದಾದ್ರೆ, ಉಕ್ರೇನ್ ಇಲ್ಲಿ ರಷ್ಯಾದೊಳಗಿನ ದೇಶದ್ರೋಹಿಗಳನ್ನ ಬಳಸ್ಕೊಂಡಿದೆ. ಇಷ್ಟು ಅಕ್ಯುರೇಟ್ ಆದಂತಹ, ಇಷ್ಟು ಪ್ಲಾನ್ ಮಾಡಿದಂತಹ ದಾಳಿಯನ್ನ ಇಷ್ಟು ದಿನ ಕೇವಲ ಇಸ್ರೇಲ್ ಮಾತ್ರ ಮಾಡ್ತಾ ಇತ್ತು. ಆದ್ರೀಗ ಉಕ್ರೇನ್ ಕೂಡ ಮಾಡಿದೆ. ಹೇಗೆ ಅವರು ಪ್ಲಾನ್ ಮಾಡಿದ್ರು ಕೇಳಿದ್ರೆ, ಮೊದಲಿಗೆ ಮಿತ್ರರೇ ಈ ಡ್ರೋನ್ ಗಳನ್ನ ರಷ್ಯಾದ ಒಳಗೆ ಸಾಗಿಸಲಾಯಿತು. ಇದಕ್ಕೆ ರಷ್ಯಾದ ಸೆಕ್ಯೂರಿಟಿ ಲೋಪವನ್ನು ಬಳಸಿಕೊಳ್ಳಲಾಯಿತು. ಅನಂತರ ರಷ್ಯಾದಲ್ಲಿರುವಂತಹ ದೇಶದ್ರೋಹಿಗಳನ್ನ ಬಳಸಿಕೊಂಡು ಒಂದಷ್ಟು ಟ್ರಕ್ ಗಳನ್ನ ಹೈರ್ ಮಾಡಿಕೊಂಡು ಆ ಟ್ರಕ್ ಗಳಲ್ಲಿ ಈ ಡ್ರೋನ್ ಗಳನ್ನ ತನ್ನ ಟಾರ್ಗೆಟ್ ಪ್ರದೇಶಗಳಿಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಟ್ರಕ್ ಗಳಲ್ಲೇ ನಿಲ್ಲಿಸಿಕೊಂಡು ಈ ಡ್ರೋನ್ ಗಳನ್ನ ಲಾಂಚ್ ಮಾಡಲಾಯಿತು. ಏಕಕಾಲಕ್ಕೆ 5 ಏರ್ಬೇಸ್ ಮೇಲೆ ದಾಳಿ ನಡೆದಿದೆ. ಕೇವಲ 30 ಸೆಕೆಂಡ್ ನಲ್ಲಿ ನಡೆದಂತಹ ದಾಳಿ. ಏನಾಗ್ತಾ ಇದೆ ಅಂತ ರಷ್ಯಾ ನೋಡುವಷ್ಟರಲ್ಲೇ ಉಕ್ರೇನ್ನ ಈ ಸೂಸೈಡ್ ಡ್ರೋನ್ಗಳೇನಿದಾವೆ ಬಂದು ದಾಳಿ ಮಾಡಿದ್ವು. ರಷ್ಯಾದ ಫೈಟರ್ ಜೆಟ್ಗಳಿರಬಹುದು, ರಷ್ಯಾದ ನ್ಯೂಕ್ಲಿಯರ್ ಕೆಪಾಸಿಟಿಯ ಬಾಂಬರ್ಗಳು ಹೊತ್ತಿ ಉರಿಯೋದಕ್ಕೆ ಶುರುವಾಗಿದ್ವು. ಕ್ಷಣಾರ್ಧದಲ್ಲಿ ಎಲ್ಲವೂ ನಷ್ಟ ಆಗೋಯ್ತು. ರಷ್ಯಾಗಾದಂತಹ ಟೋಟಲ್ ಲಾಸ್ ಇದೆಯಲ್ಲ, 40 ಏರ್ ಕ್ರಾಫ್ಟ್ಗಳು, ಇದರಲ್ಲಿ ಕೆಲ ಫೈಟರ್ ಜೆಟ್ಗಳಿದಾವೆ, ಕೆಲ ಬಾಂಬರ್ಗಳು ಕೂಡ ಇದಾವೆ. ಭಾರತದವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ, ನಾನು ನಿನ್ನೆ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಭಾರತ ಆಪರೇಷನ್ ಸಿಂಧೂರ ಮಾಡದಂತಹ ಸಂದರ್ಭದಲ್ಲಿ ನಮ್ಮ ಫೈಟರ್ ಜೆಟ್ಗಳು ಡೌನ್ ಆಗಿದ್ದಾವೆ, ಕೆಲವುದಕ್ಕೆ ಹಾನಿ ಆಗಿತ್ತು ಅಂತ ಹೇಳಿ ನಮ್ಮ CDSA ಒಪ್ಕೊಂಡಿದ್ರು. ಇದನ್ನ ನಮ್ಮಲ್ಲಿ ವಿಪಕ್ಷಗಳು ರಾಜಕೀಯಗೊಳಿಸ್ತಾ ಇದಾವೆ. ಕೆಲವರು ಸರ್ಕಾರವನ್ನ ಟೀಕಿಸ್ತಾ ಇದ್ದಾರೆ, ಇನ್ನು ಕೆಲವರು ಸೇನೆಯನ್ನೇ ಟೀಕಿಸ್ತಾ ಇದ್ದಾರೆ. ನಾವು ಯುದ್ಧ ಗೆದ್ರೂ ಕೂಡ ನಮ್ಮ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಲ್ಲಿ ರಷ್ಯಾಗೆ ಕೇವಲ 30 ಸೆಕೆಂಡ್ನಲ್ಲಿ 40 ಏರ್ ಕ್ರಾಫ್ಟ್ಗಳು ಹಾನಿಗೊಳಗಾಗಿದ್ದಾವೆ ಅಂತಂದ್ರೆ ಯಾವ ಮಟ್ಟಿನ ಹಿನ್ನಡೆ ಆಗಿರಬಹುದು. ಅಂದ್ರೆ ಇದೆಲ್ಲವೂ ಕೂಡ ಯುದ್ಧದ ಭಾಗ. ಇದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳು ಬರ್ತವೆ. ಈ ದಾಳಿಯ ಹಿಂದೆ ಅಮೆರಿಕದ ಪಾತ್ರ ಏನಾದರೂ ಇದೆಯಾ? ಉಕ್ರೇನ್ ಏಕಾಂಗಿಯಾಗಿ ಇಂತಹ ದೊಡ್ಡ ದಾಳಿಯನ್ನ ಸಂಘಟಿಸುವಂತಹ ಶಕ್ತಿ ಉಕ್ರೇನ್ಗಿದೆಯಾ ಕೇಳಿದ್ರೆ, ಖಂಡಿತವಾಗ್ಲೂ ಇದರ ಹಿಂದೆ ಅಮೆರಿಕದ ಪಾತ್ರ ಇದ್ದಂತೆ ಕಂಡು ಬರ್ತಾ ಇದೆ. ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ಇತ್ತೀಚೆಗೆ ಟ್ರಂಪ್ ಮತ್ತು ಪುತಿನ್ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಗಿತ್ತು. ಟ್ರಂಪ್ ಏನು ಹೇಳ್ತಾ ಇದ್ರು, ಯುದ್ಧವನ್ನ ನಿಲ್ಲಿಸಬೇಕು, ಯುದ್ಧ ವಿರಾಮ ಘೋಷಣೆ ಆಗಬೇಕು ಅಂತ. ಪುತಿನ್ ಅದಕ್ಕೆ ಮನಸ್ಸು ಮಾಡದಂತೆ ಕಂಡು ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಟ್ರಂಪ್ ಓಪನ್ ಆಗಿ ಪುತಿನ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈ ದಾಳಿ ನಡೆದಿದೆ. ಉಕ್ರೇನ್ ಅಮೆರಿಕದ ಸಮ್ಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ದಾಳಿಯನ್ನ ಮಾಡೋದಕ್ಕೆ ಮುಂದಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಡಿಫೆನ್ಸ್ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದಾದ ಬಳಿಕವೇ ದಾಳಿ ನಡೆದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಈ ದಾಳಿ ಆಗ್ತಿದ್ದ ಹಾಗೆ ರಷ್ಯಾದೊಳಗೆ ಆಕ್ರೋಶದ ಕಟ್ಟೆ ಒಡೆದಿದೆ. ಜನ ಪುತಿನ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವಿನ್ನೂ ಕೂಡ ಉಕ್ರೇನ್ ಮೇಲೆ ಸ್ಪೆಷಲ್ ಆಪರೇಷನ್ ಅಂತ ಮಾಡ್ತಾ ಇರ್ತಿರೋ, ಅಥವಾ ಯುದ್ಧ ಅಂತ ಪರಿಗಣಿಸಿ ಉಕ್ರೇನ್ಗೆ ಏನ್ ಪಾಠ ಕಲಿಸಬೇಕೋ ಅದನ್ನ ಮಾಡ್ಬಿಡ್ತಿರೋ? ಅಂದ್ರೆ ನಿರ್ಣಾಯಕ ಯುದ್ಧ ಮಾಡಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ದಾರೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ಗಳು ಪೂಜೆ ಮಾಡೋದಕ್ಕಿರೋದಾ? ಉಕ್ರೇನ್ ಮೇಲೆ ಹಾಕಿ ಅವ್ರಿಗೆ ಪಾಠ ಕಲೀಲಿ. 3 ವರ್ಷದಿಂದ ನಿರಂತರವಾಗಿ ಉಕ್ರೇನ್ಗೆ ಹಿನ್ನಡೆ ಆಗ್ತಾ ಇದ್ರೂ ಕೂಡ ಉಕ್ರೇನ್ನ ಅಧ್ಯಕ್ಷ ಶರಣಾಗತಿಗೆ ಒಪ್ತಾ ಇಲ್ಲ ಅಂದ ಮೇಲೆ ನಾವು ನ್ಯೂಕ್ಲಿಯರ್ ವೆಪನ್ ಅನ್ನ ಪ್ರಯೋಗ ಮಾಡಬೇಕು ಅಂತ ಕೆಲವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಪುತಿನ್ ಸರ್ಕಾರವೂ ಕೂಡ ಬಹಳ ಒತ್ತಡವನ್ನು ಎದುರಿಸ್ತಾ ಇದೆ. ಈ ದಾಳಿ ಆದ ಬಳಿಕ ಪುತಿನ್ರನ್ನ ಪ್ರಶ್ನೆ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಜನಸಾಮಾನ್ಯರ ಒತ್ತಡ ಜಾಸ್ತಿ ಆದ್ರೆ ಸರ್ಕಾರವೂ ಕೂಡ ಒಂದು ದೊಡ್ಡ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಪುತಿನ್ ಈ ದಾಳಿಗೆ ಪ್ರತಿಯಾಗಿ ಬಹಳ ದೊಡ್ಡದಾದಂತಹ ಒಂದು ದಾಳಿಯನ್ನ ಉಕ್ರೇನ್ ಮೇಲೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದೇನೇ ಇರಲಿ, ಭಾರತಕ್ಕೆ ಇದು ಹೇಗೆ ಪಾಠ? ಭಾರತ ಇದರಿಂದ ಏನು ಕಲಿಬೇಕು? ಹೀಗೊಂದು ಪ್ರಶ್ನೆ ಕೇಳಿದ್ದೆ ಆದ್ರೆ ಮಿತ್ರರೇ, ಭಾರತ ಇದರಿಂದ ಕಲಿಬೇಕಾಗಿದ್ದು ಬಹಳಷ್ಟಿದೆ. ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ಆಪರೇಷನ್ ಸಿಂಧೂರವನ್ನು ನಾವು ಮಾಡಿ ಗೆದ್ದಿದ್ದೀವಿ. ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸಬೇಕು ಕಲಿಸಿದ್ದೀವಿ. ಆದರೆ ಅದಾದ ಬಳಿಕ ಭಾರತದಲ್ಲಿ ಒಂದು ಸುದ್ದಿ ಬಂತು, ನಮ್ಮಲ್ಲಿ ISIಗೆ ಕೆಲಸ ಮಾಡ್ತಿರುವಂತಹ ಅನೇಕ ಮಂದಿಗಳಿದ್ದಾರೆ. ಅವರೆಲ್ಲರೂ ಕೂಡ ಭಾರತದಲ್ಲೇ ಹುಟ್ಟಿದ್ದು, ಭಾರತದಲ್ಲೇ ಎಜುಕೇಶನ್ ಅನ್ನ ಪಡೆದಿದ್ದು ಭಾರತೀಯರೇ ಆಗಿದ್ದಾರೆ. ಆದರೆ ಅವರ ನಿಷ್ಠೆ ಪಾಕಿಸ್ತಾನಕ್ಕಿದೆ. ಕೆಲವರು ಪಾಕಿಸ್ತಾನದ ISI ಮಂದಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಇನ್ನು ಕೆಲವರು ಪಾಕಿಸ್ತಾನದಿಂದ ಹಣ ಪಡೆದು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿ ದೇಶದೊಳಗಿದ್ದುಕೊಂಡೇ ಪಾಕಿಸ್ತಾನಕ್ಕೆ ನಮ್ಮ ಇಂಟೆಲಿಜೆನ್ಸ್ ಅನ್ನು ಲೀಕ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಏನಿದೆ ಭಾರತದಲ್ಲಿ ಭಾರಿ ಸದ್ದು ಮಾಡಿತ್ತು. ಈಗಾಗಲೇ 15ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ, ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಂಥವರು ಎಲ್ಲರೂ ಕೂಡ ಈಗೇನು ಸಿಕ್ಕಾಕೊಂಡ್ಬಿದ್ದಾರೆ ಅಂತ ಇಲ್ವಲ್ಲ. ದೇಶದೊಳಗೆ ಇನ್ನೂ ಅನೇಕರು ಇಂತಹ ದೇಶದ್ರೋಹಿಗಳು ಇದ್ದೇ ಇರ್ತಾರೆ. ಇವರನ್ನ ಬಳಸಿಕೊಂಡು ಪಾಕಿಸ್ತಾನವೂ ಕೂಡ ಇಂತಹ ದಾಳಿಗೆ ಪ್ರಯತ್ನವನ್ನ ಮಾಡಬಹುದು. ನಾವು ಆ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಆಪರೇಷನ್ ಸ್ಪೈಡರ್ ವೆಬ್ ಏನಿದೆ, ಇದರ ಬಗ್ಗೆ ಭಾರತ ಸ್ಟಡಿ ಮಾಡಬೇಕು. ಈ ರೀತಿಯ ದಾಳಿಗಳನ್ನ ತಪ್ಪಿಸೋದು ಹೇಗೆ, ಇಂತಹ ಗದ್ದಾರ್ಗಳನ್ನ, ದೇಶದೊಳಗಿರುವಂತಹ ದೇಶದ್ರೋಹಿಗಳನ್ನ ಹೇಗೆ ಹುಡುಕುವಂತಹದ್ದು, ಇದರ ಬಗ್ಗೆ ನಾವು ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಯಾಕೆಂದ್ರೆ ಯಾವಾಗ ಶತ್ರುಗಳಿಗೆ ಎದುರುಗಡೆಯಿಂದ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ, ಅವರು ಹಿಂಬಾಗಿಲ ಮೂಲಕವಾಗಿ ಇಂತಹ ಆಪರೇಷನ್ ಗಳನ್ನ ಮಾಡಿಬಿಡ್ತಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ನಿಮಗೊಂದು ಪ್ರಶ್ನೆ ಬಂದಿರಬಹುದು,
ಗಮನಿಸಬಹುದು. ಇವತ್ತು ರಷ್ಯಾದ ಬಳಿಯಲ್ಲಿ S-400 ಇದೆ, S-300 ಇದೆ, ಅತ್ಯಾಧುನಿಕವಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ. ಡ್ರೋನ್ಗಳನ್ನು ತಡೆಯೋದಕ್ಕೆ ಅವರಿಗೆಲ್ಲ ಕೆಪಾಸಿಟಿ ಇದೆ. ಭಾರತ ಅವರ S-400 ಅನ್ನೇ ಪಡೆದುಕೊಂಡು ಪಾಕಿಸ್ತಾನದ ವಿರುದ್ಧ ಸಮರ್ಪಕವಾಗಿ ಬಳಸಿಕೊಂಡಿದೆ. ರಷ್ಯಾ ಯಾಕೆ ಇದನ್ನು ಬಳಸಿಲ್ಲ? ಉಕ್ರೇನ್ನ ದಾಳಿಯನ್ನು ಯಾಕೆ ರಷ್ಯಾಗೆ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ S-400 ಇರಬಹುದು, S-300 ಇರಬಹುದು, ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ? ಶತ್ರುಗಳು ಹೊರಗಿನಿಂದ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ಬಹಳ ದೂರದಿಂದ ಡ್ರೋನ್ ಆಗಲಿ, ಮಿಸೈಲ್ಗಳಾಗಲಿ ಅಥವಾ ಏರ್ಕ್ರಾಫ್ಟ್ಗಳಾಗಲಿ ಬಂದಿದ್ದೆ ಆದರೆ ಅದನ್ನು S-400 ಆಗಲಿ, S-300 ಆಗಲಿ ಡಿಟೆಕ್ಟ್ ಮಾಡಿ ಡೆಸ್ಟ್ರಾಯ್ ಮಾಡುವಂಥ, ಅಂದರೆ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅದೇ ನಿಮ್ಮ ಏರ್ ಬೇಸ್ನ ಪಕ್ಕದಲ್ಲೇ ಒಂದು ಟ್ರಕ್ ಅನ್ನು ನಿಲ್ಲಿಸ್ಕೊಂಡು ಅದರ ಒಳಗಿಂದ ಡ್ರೋನ್ ಅನ್ನು ಹಾರಿಸಿದ್ದೆ ಆದರೆ ಅದು S-400ಗೂ ಗೊತ್ತಾಗೋದಿಲ್ಲ, S-300ಗೂ ಗೊತ್ತಾಗೋದಿಲ್ಲ. ಇದು ಶತ್ರು ಪಡೆಯ ಡ್ರೋನ್ ಅಂತ ಅವುಗಳು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ನಾನು ಹೇಳಿದ್ದು, ಈ ಆಪರೇಷನ್ ಸ್ಪೈಡರ್ ವೆಬ್ ಇದೆಯಲ್ಲ, ಇದು ದೇಶದ ಭದ್ರತೆಗೆ ಹೊಸ ಚಾಲೆಂಜ್ ಅನ್ನು ಹುಟ್ಟು ಹಾಕಿದೆ. ಹೀಗಾಗಿ ಭಾರತವೂ ಕೂಡ ಬಹಳ ಕ್ಲೋಸ್ ಆಗಿ ಇದನ್ನು ಮಾನಿಟರ್ ಮಾಡಿ, ಇದರ ಬಗ್ಗೆ ಸ್ಟಡಿ ಮಾಡಿ ನಮ್ಮ ಭದ್ರತೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಉಕ್ರೇನ್ ಏನೋ ಈಗ ಆಪರೇಷನ್ ಸ್ಪೈಡರ್ ವೆಬ್ ಮೂಲಕವಾಗಿ ಒಂದು ದೊಡ್ಡ ಯಶಸ್ಸನ್ನು ಗಳಿಸಿರಬಹುದು, ರಷ್ಯಾಗೆ ಬಹಳ ದೊಡ್ಡ ಹಾನಿಯನ್ನ ಮಾಡಿರಬಹುದು. 40 ಏರ್ಕ್ರಾಫ್ಟ್ಗಳಿರಬಹುದು ಅಥವಾ $2 ಬಿಲಿಯನ್ ನಷ್ಟ ಇರಬಹುದು. ಇದೇನು ಸಣ್ಣ ವಿಚಾರ ಅಲ್ಲ. ಆದರೆ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ. ರಷ್ಯಾ ಏನು ಪೆಟ್ಟು ತಿನ್ಕೊಂಡು ಸುಮ್ಮನೆ ಕೂರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಕೆಪಾಸಿಟಿ ಇದೆ. ರಷ್ಯಾ ಸೇಡ್ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೆ ಆದರೆ ಉಕ್ರೇನ್ ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಮುಂದಿನ ಕೆಲ ಗಂಟೆಗಳಲ್ಲಾಗಲಿ, ಮುಂದಿನ ಕೆಲ ದಿನಗಳಲ್ಲಾಗಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಾಚರಣೆಗೆ ರಷ್ಯಾ ಮುಂದಾಗುವಂಥ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.